ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಇವತ್ತು ಈ ಪರ್ಪಲ್ ಕಲರ್ದು ಅಪರಾಜಿತ ಆಗಿದೆ. ಇದರಲ್ಲಿ ಸೀಡ್ಸ್ ಕೂಡ ಆಗಿದ್ದಾವೆ. ಸ್ವಲ್ಪ ಡ್ರೈ ಆಗೋದನ್ನು ಕಾಯ್ತಾ ಇದ್ದೀನಿ, ಒಬ್ಬರಿಗೆ ಕಳಿಸ್ಬೇಕಾಗಿದೆ. ಹಾಗಾಗಿ ಇದ್ರದ್ದು ಒಟ್ಟು 2 ಗಿಡ ಇದೆ ನನ್ನ ಹತ್ರ. 2 ಗಿಡದಲ್ಲಿ ಈಗ ಕಾಯಿ ಬರೋಕ್ಕೆ ಶುರುವಾಗಿದೆ. ಹಾಗೆ ಇವತ್ತು ಒಂದು ಸ್ವಲ್ಪ ತರಕಾರಿ ಎಲ್ಲ ಸೊಪ್ಪು ಜಾಸ್ತಿ ಆಗಿದೆ, ಅದರಲ್ಲಿ ಒಂಚೂರು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹಾಗೆ ಬಿಟ್ಟರೆ ಅದರಲ್ಲಿ ಏನಾಗ್ಬಿಡುತ್ತೆ, ಬಲ್ತೋಗ್ಬಿಡುತ್ತೆ, ತಿನ್ನೋದಕ್ಕೆ ಅಷ್ಟು ರುಚಿ ಇರಲ್ಲ ಸೊಪ್ಪು. ರಾಜಗಿರಿ ಸೊಪ್ಪನ್ನು ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೇರೆ ಏನಾದರೂ ತರಕಾರಿ ಸಿಕ್ಕರೆ ಅದನ್ನು ಕೂಡ ತೆಗಿತೀನಿ. ಹಾಗೆ ಫ್ರೆಂಡ್ಸ್, ಇದು ಮಲ್ಬೆರಿ ಗಿಡ 2 ಇತ್ತಲ್ಲ ನನ್ನ ಹತ್ರ. ಅದರಲ್ಲಿ ಒಂದು ಗಿಡದಲ್ಲಿ ಅಷ್ಟೊಂದು ಏನಂದರೆ ಕಾಯಿ ಬರ್ತಾ ಇರಲಿಲ್ಲ. ಹಾಗಾಗಿ ಅದನ್ನು ಹಾರ್ಡ್ ಪ್ರೂನಿಂಗ್ ಮಾಡಿದ್ದೀನಿ ನಾನಿವತ್ತು. ಅದರದ್ದು ಕಟ್ ಮಾಡಿದ್ನಲ್ಲ, ಅದ್ರ ಕಟ್ಟಿಂಗ್ಸ್ ಎಲ್ಲ ಹಾಕಿದ್ದೀನಿ. ಎಲೆಗೆಲ್ಲ ಒಂಚೂರು ಹುಳ ಹತ್ಕೊಂಡಂಗೆ ಆಗಿದೆ, ಬೂಸ್ಟ್ ಥರ ಬಂದಿದೆ. ಅದಕ್ಕೆ ಅದನ್ನೆಲ್ಲ ತೆಗ್ದಿದ್ದೀನಿ. ಇದನ್ನು ಗೊಬ್ಬರಕ್ಕೆ ಹಾಕಲ್ಲ, ನಾನು ಎಸ್ದು ಬಿಡ್ತೀನಿ. ಯಾಕಂದರೆ ಗೊಬ್ಬರ ಕೂಡ ಹಾಳಾಗುತ್ತೆ. ಅದಕ್ಕೋಸ್ಕರ ಈ ರೀತಿ ಹುಳಗಳೇನಾದ್ರು ಇದ್ದರೆ ಅದನ್ನು ನೀವು ಹೊರಗಡೆ ಎಸ್ದುಬಿಡಿ, ಗೊಬ್ಬರಕ್ಕೆ ಹಾಕಕ್ಕೆ ಹೋಗಬೇಡಿ. ಇದು ಒಂದು ಗಿಡದಲ್ಲಿ ಕಾಯಿ ತುಂಬ ಚೆನ್ನಾಗಿದ್ದಾವೆ. ಅದ್ರ ಕಟ್ಟಿಂಗ್ಸನ್ನು ನಾನು ಅಲ್ಲಲ್ಲಿ ಹಾಕಿದ್ದೀನಿ, ಅದನ್ನು ನೆಕ್ಸ್ಟು ತೋರಿಸ್ತೀನಿ ನಾನು. ಹಾಗೆ ಒಂದು ಸ್ವಲ್ಪ ಸೊಪ್ಪೆಲ್ಲ ತಕ್ಕೊಂಡೆ ನಾನು. ಹಾಗೆ ಫ್ರೆಂಡ್ಸ್, ಇಲ್ಲಿ ಇದು ಬದನೆ ಗಿಡ. ಈ ಬದನೆ ಗಿಡ ಗುಂಡು ಇದು ನೀಲಿ ಕಲರ್ ಗುಂಡು ಬದನೆಕಾಯಿ. ಇದೇನಂದರೆ ಜವಾರಿ ಬದನೆಕಾಯಿ. ಇದು ಹುಳ ಹತ್ಕೊಂಡಂಗೆ ಆಗಿತ್ತು, ಹಾಗಾಗಿ ನೋಡಿ ಕಟ್ ಮಾಡಿದ್ದೇನೆ. ಈ ರೀತಿ ಆದಾಗ ಕಟ್ ಮಾಡಬೇಕು. ಹೋದ ವರ್ಷ ಹಚ್ಚಿರುವಂತಹ ಗಿಡ ಇದು. ಹುಳ ಏನಾದ್ರು ಇದ್ದರೆ ಆವಾಗಲೇ ನೀವು ಕಟ್ ಮಾಡಿ ತೆಗೆದುಬಿಡಿ, ಇಲ್ಲಾಂದರೆ ಕಟ್ಟಿಂಗ್ ಆದರೂ ಹಾಕ್ಕೊಳ್ಳಿ. ನೀವು ಹಾಗೆ ಬಿಟ್ಟರೆ ಅದು ಜಾಸ್ತಿ ಆಗುತ್ತೆ. ಇದರಲ್ಲಿ ನೋಡಿ ಕಾಯಿ ಕೂಡ ಬರ್ತಾ ಇದೆ, ಹಾಗಾಗಿ ಕಟ್ ಮಾಡಿದ್ದೀನಿ. ನೋಡಿ ಈ ರೀತಿ, ಇಲ್ಲಿ ನೋಡಿ ಈ ರೀತಿಯಾಗಿ ವೈಟ್ ಕಲರಲ್ಲಿ ಹುಳ ಆಗಿತ್ತು, ಅದಕ್ಕೆ ತೆಗ್ದೆ. ಇದನ್ನು ಕೂಡ ನಾನು ಕಂಪೋಸ್ಟಲ್ಲಿ ಹಾಕಲ್ಲ, ಅದನ್ನು ಬಿಸಾಕ್ಬಿಡ್ತೀನಿ ನಾನು. ಇಲ್ಲಿ ನೋಡಿ, ಇಷ್ಟೊಂದು ರಾಜಗಿರಿ ಸೊಪ್ಪನ್ನು ತೆಗ್ದಿದ್ದೀನಿ. ಹಾಗೆ 2 ತೊಂಡೆಕಾಯಿ ಇತ್ತು, ಹಾಗೆ ಒಂದು 2 ಬದನೆಕಾಯಿ. ಗಿಡ ಕಟ್ ಮಾಡೋದು ನನ್ನಲ್ಲ, ಅದರಲ್ಲಿತ್ತು ಇದು ಬದನೆಕಾಯಿ, ಹಾಗಾಗಿ ಇದೆರಡು ತೆಗ್ದೆ ನಾನು. ಇವತ್ತಿನ ಹಾರ್ವೆಸ್ಟ್ ಇದು. ತುಂಬ ಒಂದು ದಿನಕ್ಕೆ ಸರಿ ಹೋಗುತ್ತೆ. ಸೊಪ್ಪೆಲ್ಲ ಈಸಿಯಾಗಿ ಗ್ರೋ ಮಾಡ್ಕೋಬೋದು ನಾವು. ಅದಕ್ಕೇನು ದೊಡ್ಡ ಪಾಟ್ ಬೇಕಾಗಲ್ಲ, ಜಾಸ್ತಿ ಮಣ್ಣು ಬೇಕಾಗಲ್ಲ. ಸ್ವಲ್ಪ ಕೇರ್ ಮಾಡಿ ಬೆಳೆಸಿದ್ರೆ ತುಂಬ ಫ್ರೆಶ್ ಆಗಿರುವಂಥ ಸೊಪ್ಪು ಸಿಕ್ಕುತ್ತೆ. ನೋಡಿ, ಒಂದು 2 ಕಟ್ಟಷ್ಟು ರಾಜಗಿರಿ ಸೊಪ್ಪು ಸಿಕ್ಕಿದೆ. ಇಷ್ಟು ಸಾಕು ನಮ್ಮ ಮನೆಗೆ. ಹಾಗೆ ನಾನು ಮೊನ್ನೆ ಜೀವಾಮೃತ ಮಾಡುತ್ತಾ ಇದ್ದೀನಿ ಅಂತ ಹೇಳಿದ್ದೆ. ಅದನ್ನು ನೋಡಿ ಈ ಥರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು. ಸ್ವಲ್ಪ ಏರ್ ಸರ್ಕ್ಯುಲೇಷನ್ ಆಗಬೇಕದು, ಆ ರೀತಿಯಾಗಿ ನೋಡ್ಕೋಬೇಕಾಗತ್ತೆ. ನೋಡಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡಿ. ಇದನ್ನು ನೀವು 3 ದಿನ ಅಲ್ಲ, ಒಂದು 15 ದಿನವೂ ಇದನ್ನು ಎತ್ತಿಡ್ಬೋದು. ನೀವು ಎಷ್ಟು ದಿನ ಎತ್ತಿಡ್ತೀರಾ ಅಷ್ಟು ಚೆನ್ನಾಗಾಗತ್ತೆ. ಬಟ್ ಏನಂದರೆ ಸ್ವಲ್ಪ ಸ್ಮೆಲ್ ಆಗುತ್ತೆ ಇದು. ಹಾಗಾಗಿ ನೀವು ನಾನು 3 ಅಥವಾ 4 ದಿನಕ್ಕೆ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಕಲರ್ ಆಲ್ರೆಡಿ ಚೇಂಜ್ ಆಗಿದೆ ಇದು. ಈ ರೀತಿ ಡೈಲಿ ಒಂದು ಸಾರಿ ಈ ರೀತಿ ಕಲಿಸ್ಬಿಟ್ಟು ವಾಪಸ್ ಇದನ್ನು ಮುಚ್ಚಿ ಎತ್ತಿಟ್ಬಿಡಬೇಕು. ಹಾಗೆ ಇಲ್ಲೂ ಕೂಡ 1-2 ಬದನೆಕಾಯಿ ಇದೆ ದೊಡ್ಡದಾಗಿರೋದು, ಅದನ್ನು ಕೂಡ ತೆಗೆದುಬಿಡ್ತೀನಿ ನಾನು. ಇನ್ನೂ ಚಿಕ್ಕದಿದೆ, ಅದನ್ನ ತೆಗಿಯಲ್ಲ. ಇವೆಲ್ಲ ಕಾಯಿ ತೆಗೆದುಬಿಟ್ಟು ಇದನ್ನು ಕೂಡ ಕಟ್ ಮಾಡಬೇಕು. ಇಲ್ಲಿ ನೋಡಿ ವೈಟ್ ಆಗಿದೆಯಲ್ಲ, ಇದು ಹುಳ ಇದು. ಹೀಗಾಗಿ ಇದನ್ನು ಕೂಡ ಕಟ್ ಮಾಡಿ ತೆಗಿತೀನಿ ನಾನು. ಅದು 2 ತೆಗೆದ ಮೇಲೆ ತೆಗಿತೀನಿ. ನೋಡಿ, ಸ್ಟ್ರಾಬೆರಿ ಗಿಡದಲ್ಲಿ ಒಂದು ಮೊಗ್ಗಾಗಿತ್ತು, ಅರಳುತ್ತಾ ಇಲ್ವಾ ಅಂತ ಅನಿಸಿತ್ತು. ಬಟ್ ಅರಳಿದೆ ಈ ಟೈಮಲ್ಲೂ ಕೂಡ. ಇದು ಒಂಥರ ಹಾಳಾಗಿತ್ತು, ನೀವು ನೋಡಿದ್ರಿ. ನಾನು ಮತ್ತೆ ಊರಿಂದ ಬಂದಮೇಲೆ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಕೇರ್ ಮಾಡಿದೆ. ಈಗ ಸ್ವಲ್ಪ ಚೆನ್ನಾಗಾಗಿದೆ. ಹಾಗೆ ಇದರಲ್ಲಿ ಹೂ ಕೂಡ ಬಂದಿದೆ, ಮತ್ತು ಹೊಸ ಎಲೆಗಳು ಕೂಡ ಬರ್ತಾಯಿದೆ. ನೋಡಬೇಕಿದು ಕಾಯಿ ಆಗುತ್ತಾ ಇಲ್ವಾ ಅಂತ. ನಾನು ಈ ರೀತಿಯಾಗಿ ಜೋಡಿಸಿ
ಇಟ್ಕೊಂಡಿದ್ದೀನಿ. ಇವೆಲ್ಲ ಈ ಥರ ಫ್ರೂಟ್ ಬಾಸ್ಕೆಟ್ ಏನಿದೆಯಲ್ಲ ಇವನ್ನೆಲ್ಲ ಒಂದೇ ಇದರಲ್ಲಿ ಜೋಡಿಸ್ಕೊಂಡಿದ್ದೀನಿ. ಅದೊಂದು ಪುಟ್ಟಿ ಮಾತ್ರ ಇಟ್ಟಿದ್ದೀನಿ, ಅದು ಮೊದಲೇ ಇಟ್ಟಿದ್ದೆ. ಅದೇನೆಂದರೆ ಈಗ ಸದ್ಯಕ್ಕೆ ಅದನ್ನ ತೆಗಿಯೋಕ್ಕೆ ಹೋದರೆ ಮುರಿದ್ಬಿಡುತ್ತೆ, ಆ ರೀತಿ ಇದೆ ಅದು. ಅದಕ್ಕೋಸ್ಕರ ಅದನ್ನ ತೆಗಿತಾ ಇಲ್ಲ ನಾನು. ಹಾಗೆ ಇಲ್ಲಿ ಇದನ್ನು ಸ್ವಲ್ಪ ಹಿಂದಕ್ಕೆ ಸರಿಸಿ ಇಟ್ಕೊಂಡಿದ್ದೀನಿ. ಇದು ಗಿಡ ಇಲ್ಲೇ ಇತ್ತು, ನೀವು ನೋಡಿದ್ರಿ ನೋಡಿ. ಇದು ಕಪ್ಪಾಗ್ತಾಯಿದೆ ಸರ್, ಇದು ನಾಳೆ ಕಪ್ಪಾಗುತ್ತೆ ಇದು. ಹಾಗೆ ಇಲ್ಲಿ ನಾನು ಪುಟ್ಟಿಗಳನ್ನೆಲ್ಲ ಜೋಡಿಸಿ ಈ ರೀತಿಯಾಗಿ ಎತ್ತಿಟ್ಕೊಂಡಿದ್ದೀನಿ. ಇದು ಖಾಲಿ ಮಾಡಬೇಕು, ಎರಡು ಖಾಲಿ ಮಾಡೋಣ ಅಂದ್ಕೊಂಡೆ, ಬಟ್ ಆಗಿಲ್ಲ ಇನ್ನೂ. ಇದನ್ನು ಕೂಡ ಖಾಲಿ ಮಾಡ್ಕೊತೀನಿ, ಆ ಬುಟ್ಟಿಗೆ ಹಾಕೊಳ್ಳೋಣ ಅಂತ ಇದ್ದೀನಿ. ಹಾಗೆ ನಿನ್ನೆ ಒಂದು ಸ್ವಲ್ಪ ಎಲ್ಲ ಕಸ ಗುಡಿಸ್ಕೊಂಡಿದ್ದೆ ನಾನು, ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಪಾಟನ್ನು ನಾನು ಇಡೋಕ್ಕೆ ಎಲ್ಲಿ ಇಡಬೇಕು ಅಂತ ವಿಚಾರ ಮಾಡ್ತಾಯಿದ್ದೀನಿ. ಇದೊಂದು ಇಟ್ಕೋಬೇಕು, ಇದರಲ್ಲಿ ಬೀಜ ಆಗ್ತಾಯಿದೆ, ಅದನ್ನು ತೆಗಿಬೇಕು. ಹಾಗೆ ಒಂದಿಷ್ಟು ಎತ್ತಿಟ್ಕೋಬೇಕು, ಆ ರೀತಿ ಮಾಡ್ತಾಯಿದ್ದೀನಿ. ಹಾಗೆ ಮೊನ್ನೆ ಒಂದು ರಿಪೋರ್ಟ್ ಮಾಡಿದ್ನಲ್ಲ, ಅದರಲ್ಲಿ ಹೂ ಆಗಿದೆ. ಇದನ್ನು ತಗೊಂಡು ಹೋಗ್ತೀನಿ, ಜ್ಯೂಸ್ ಮಾಡ್ತೀನಿ ಇದನ್ನು. ಹಾಗೆ ಇಲ್ಲೊಂದು ಇದಿಷ್ಟು ಹೂ ತೆಗಿತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.